ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನನ್ನ ವಾಯ್ಸ್ ಸ್ವಲ್ಪ ನಿಮ್ಗೆ ಕಿರಿಕಿರಿ ಅನಿಸ್ತಾ ಇರ್ಬೋದು ಸ್ನೇಹಿತರೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ವೆದರ್ ಹೆಂಗಿದೆ ಅಂತ ಎಲ್ರಿಗೂ ಗೊತ್ತು ಅಲ್ವಾ. ಸೊ ಹಾಗಾಗಿ ನನಗೂ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ವಾಯ್ಸ್ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅಂತ ಅನಿಸ್ತಾ ಇರ್ಬೋದು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಸೊ ನಾನು ಮುಂಚೆ ಎಲ್ಲ ವೀಡಿಯೋಸ್ಗಳಲ್ಲಿ ಹೇಳ್ತಾ ಇದ್ದೆ, ಮೀನ್ಸ್ ಮನೆಯಲ್ಲಿ ಕೆಲವೊಂದು ಕಿಚನ್ ಐಟಮ್ಸ್ಗಳನ್ನೆಲ್ಲ ಚೇಂಜ್ ಮಾಡಬೇಕು ಅಂತ ಹೇಳಿ. ಸೊ ಆ ಒಂದು ಚೇಂಜಸ್ ಇವತ್ತಾಯಿತು. ಸೊ ಮೀನ್ಸ್ ಈ ಒಂದು ವ್ಲಾಗ್ನ ನಾನು ರೆಕಾರ್ಡ್ ಮಾಡಿ ತುಂಬ ದಿನ ಆಯಿತು, ಮೀನ್ಸ್ ಆಲ್ಮೋಸ್ಟ್ 1 ವೀಕ್ ಆಯಿತು. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಹಾಗೆ ಹಳೋ ವೀಡಿಯೋಸ್ ಕೂಡ ಇತ್ತು, ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಪ್ಪ, ತಟ್ಟೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅಂತ ನೀವು ನೋಡ್ತಾ ಇರ್ಬೋದು. ಏನಂದರೆ ಈ ಪ್ಲೇಟ್ಸ್ ಎಲ್ಲ ಬಂದು ಹೊಸದು. ಸೊ ಮನೆಗೆ ಸ್ವಲ್ಪ ಹೊಸ ಕಿಚನ್ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ, ಪಾತ್ರೆಗಳನ್ನ. ಅದನ್ನೆಲ್ಲ ಸ್ಟಿಕ್ಕರ್ ತೆಗಿತಾ ಇದ್ದೆ. ಸೊ ಸ್ಟಿಕ್ಕರ್ ತೆಗಿಯೋಕ್ಕೆ ಅಂತ ಹೇಳಿ ಕೆಲವೊಬ್ರು ನೀರಲ್ಲಿ ನೆನೆಸ್ಬಿಟ್ಟು ಅದನ್ನು ಹಾಕಿ ಉಜ್ಜೋದು ಸ್ಕ್ರಬ್ಬರಲ್ಲಿ, ಈ ರೀತಿ ಮಾಡಿದಾಗ ಹೊಸ ಪಾತ್ರೆ ಕೂಡ ಹಳೆ ಪಾತ್ರೆ ಥರ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ಟವ್ನ ನೀವು ಆನ್ ಮಾಡಿಕೊಂಡು ಸ್ವಲ್ಪ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಬೇಕು ಅಷ್ಟೇ. ತಟ್ಟೆ ಮೀನ್ಸ್ ಏನೇ ಸ್ಟೀಲ್ ಐಟಮ್ ಆಗ್ಬೋದು, ನೀವು ಸ್ಟಿಕ್ಕರ್ ತೆಗಿಬೇಕು ಅಂದಾಗ ಲೈಟಾಗಿ ಬಿಸಿ ಆದರೆ ಆ ಸ್ಟಿಕ್ಕರ್ ಎಲ್ಲನೂ ಬಿಟ್ಕೊಳ್ಳುತ್ತೆ. ಸೊ ಅವಾಗ ನೀವು ಆರಾಮಾಗಿ ತೆಗಿಬೋದು. ಇಲ್ಲಿ ನೋಡ್ತಾ ಇದ್ದೀರಲ್ವ. ಸೊ ನಾನು ಹೊಸದು ಕುಕ್ಕರ್ ಕೂಡ ತೊಗೊಂಡು ಬಂದಿದ್ದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಅದು ಸ್ಟಿಕ್ಕರ್ ಬಿಟ್ಕೊಳ್ತು ಅಂತ ಹೇಳಿ. ಸೊ ಹೀಗೇ ಹಾಗೆಯೇ ಕೆಲವೊಂದು ಸ್ಪೂನ್ ಇರಬಹುದು, ಹಾಗೆ ಜಾಮೂನ್ ಬಟ್ಲು ಬರುತ್ತಲ್ವ, ಸೊ ಕಪ್ಪು ಆ ಥರದ್ದು ಇರಬಹುದು. ಹಾಗೆ ಮನೇಲಿ ಎಸ್ಪೆಷಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ಮನೇಲಿ ಊರಿಂದ ಎಲ್ಲರೂ ಬರ್ತಾರಲ್ವ, ಸೊ ಜನ ಸ್ವಲ್ಪ ಜಾಸ್ತಿ ಆಗಿಬಿಡ್ತೀವಿ ಮನೇಲಿ. ಸೊ ಹಾಗೆ ಮಾಡುವಾಗ ಸ್ವಲ್ಪ ಅಡುಗೆಗೆ ಐಟಮ್ಸ್ ಮೀನ್ಸ್ ಪಾತ್ರೆಗಳು ಸ್ವಲ್ಪ ಕಡಿಮೆ ಇತ್ತು. ಮೀನ್ಸ್ ತುಂಬ ದೊಡ್ಡದೇ ನಾನು ಪಾತ್ರೆ ಇಟ್ಕೊಂಡಿಲ್ಲ, ಇರೋರು ಇಬ್ಬರಲ್ವ ಏನಕ್ಕೆ ಅಂತ ಅಂದ್ಬಿಟ್ಟು ಇಟ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಅಂದ್ಬಿಟ್ಟು ಈ ವರ್ಷ ಹಸ್ಬೆಂಡು ಇಲ್ಲ ಹೊಸದೇ ತೊಗೊಂಬಿಡು, ಸುಮ್ಮನೆ ಬೇಡ ಏನಕ್ಕೆ ಚಿಕ್ಕ ಪುಟ್ಟದ್ರಲ್ಲಿ ಇಷ್ಟು ಪಾತ್ರೆ ಅಂತ ಯೂಸ್ ಮಾಡ್ತೀಯಾ, ಹೊಸದೇ ತಂದುಬಿಡೋಣ ನಡಿ ಅಂತ ಹೇಳಿ ಅದೆರಡು ಪಾತ್ರೆ ತರಕ್ಕೆ ಹೋಗಿದ್ದು. ಬಟ್ ಅದ್ರ ಜೊತೆಯಲ್ಲಿ ಚಿಕ್ಕ ಪುಟ್ಟ ಐಟಮ್ಸ್ ಪ್ಲೇಟ್ಸು, ಸ್ವಲ್ಪ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಬೇಕಿತ್ತು, ಹಾಗೆ ತಟ್ಟೆ ಬೇಕಿತ್ತು. ಮತ್ತು ಇವಾಗ ಇಂಡಕ್ಷನ್ ಸ್ಟವ್ ಕೂಡ ಯೂಸ್ ಮಾಡಬೇಕು ನಾನು. ಸೊ ಹಾಗಾಗಿ ಅದಕ್ಕೂ ಕೂಡ ಸ್ವಲ್ಪ ಸಪ್ರೇಟಾಗಿರುವಂತಹ ಪಾತ್ರೆಗಳನ್ನ ತೊಗೊಂಡು ಬಂದಿದ್ದೆ. ಅದೆಲ್ಲನೂ ಕೂಡ ಸ್ಟಿಕ್ಕರ್ನ ಎಲ್ಲ ತೆಗಿತಾ ಇದ್ದೀವಿ. ಸೊ ಈ ಒಂದು ಮೆಥಡ್ ಮೇ ಬಿ ಸ್ವಲ್ಪ ಜನಕ್ಕೆ ಗೊತ್ತಿರ್ಬೋದು, ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರಬಹುದು. ಸೊ ಗೊತ್ತಿಲ್ಲದೆ ಇರೋರಿಗೆ ಯೂಸ್ ಆಗುತ್ತಲ್ವ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದ್ರ ಸ್ಟಿಕ್ಕರ್ ನೋಡಿ ನೀವು, ಸ್ವಲ್ಪ ಬಿಸಿ ಆದರೂ ಸಾಕು, ಎಷ್ಟು ಆರಾಮಾಗಿ ಬಿಟ್ಕೊಳ್ಳುತ್ತೆ. ಸೊ ಈ ರೀತಿ ಆರಾಮಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ಬೋದು, ಓಕೆನಾ? ಸೊ ಹಾಗೆ ಏನೇನು ಹೊಸ ಪಾತ್ರೆಗಳನ್ನ ತೊಗೊಂಡು ಬಂದಿದ್ದೆ ಅಲ್ವಾ, ಎಲ್ಲದನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೆ. ಸೊ ಅವಾಗಿದ್ದ ಇದನ್ನೆಲ್ಲನೂ ಕೂಡ ಒಂದ್ಸಲ ಒಣ ಬಟ್ಟೆಲಿ ಒರೆಸ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ದೊಡ್ಡ ಪಾತ್ರೆ ಏನು ತಂದಿದ್ದೀನಲ್ವ, ಇದೇನಾದರೂ ತುಂಬ ಜನ ಬಂದಾಗ ನಮ್ಮ ಮನೇಲಿ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಸಲ ದೊಡ್ಡದು ಪಾತ್ರೆ ಒಂದು, ರೈಸಿಗೆ ಮತ್ತು ಸಾಂಬಾರಿಗೆ ಒಂದು, ಇನ್ನೇನು ತಿಂಡಿ ಏನಾದರೂ ಮಾಡೋಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ದೊಡ್ಡದು, ಅದು ಮೂರನ್ನು ಕೂಡ ಆ ಟೈಮಲ್ಲಿ ಯೂಸ್ ಮಾಡೋಕ್ಕೆ ತಂದಿರೋದು. ಈ ಕಡೆ ಇಟ್ಟಿರೋಂತಹ ಚಿಕ್ಕ ಬಾಣಲಿಗಳಾಗಬಹುದು ಅಥವಾ ಪಾತ್ರೆ ಇದೆಲ್ಲ ಸ್ವಲ್ಪ ಇಂಡಕ್ಷನ್ಗಾಗಬಹುದು, ಮತ್ತು ಸಪ್ರೇಟಾಗಿ ನನಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಡೈಲಿ ಯೂಸ್ಗೆ ಬರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದಿದ್ದೀನಿ. ಸೊ ಹಾಗೆ ಒಂದು ಜಗ್ ಕೂಡ ತೊಗೊಂಡು ಬಂದಿದ್ದೀನಿ, ತುಂಬ ಚೆನ್ನಾಗಿದೆ ಜಗ್ಗಂತೂ. ಸೊ ನಂಗೆ ಮನೆಗೆ ಒಂದು ಬೇಕಿತ್ತು, ಹಾಗಾಗಿ ತೊಗೊಂಡು ಬಂದಿದ್ದೆ. ಸೊ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ದೆ. ಹೊಸ ಪಾತ್ರೆ ಯಾವುದೇ ಆಗ್ಬೋದು, ಯಾವತ್ತೂ ಕೂಡ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ? ಸೊ ಆದಷ್ಟು ಅದನ್ನು ಚೆನ್ನಾಗಿ ನೀವು ವಾಶ್ ಮಾಡಿಬಿಟ್ಟು ನೀಟಾಗಿ ಒಣ ಬಟ್ಟೆಲೆಲ್ಲ ಒರೆಸಿ ಅದು ಸ್ವಲ್ಪ ಡ್ರೈ ಆಗಲಿ, ಆಮೇಲೆ ಯೂಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ತಟ್ಟೆ ಕೂಡ ಅಷ್ಟೇ, ಇದು ಕೂಡ ಎಲ್ಲ ಅರ್ಧ ಡಜನ್ ತೊಗೊಂಡು ಬಂದಿದ್ದೆ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಮಗೊಬ್ಬರು ಪರಿಚಯದವ್ರ ಅಂಗಡಿ ಇದೆ, ಸೊ ಇಲ್ಲೇ ದಾಸರಳ್ಳಿನೇ. ಸೊ ಅಲ್ಲೇ ಹೋಗ್ಬಿಟ್ಟು ನಾವು ತೊಗೊಂಡು ಬಂದಿರೋದು. ಬಿಕಾಸ್ ಯಾಕೆ ಅಲ್ಲಿ ಹೋಗ್ತೀವಿ ಅಂದರೆ, ನಾವು ಚಿಕ್ಕಪೇಟೆಲ್ಲೂ ಕೂಡ ಕೇಳಿದ್ವಿ. ಈವನ್ ನನಗೆ ಸ್ವಲ್ಪ ಕಂಬದ ದೀಪ ಅಂತ ಹೇಳ್ತೀವಲ್ವ, ಆ ಥರ ದೊಡ್ಡ ದೀಪ ಕೂಡ ಬೇಕಿತ್ತು. ಚಿಕ್ಕಪೇಟೆಲಿ ಕೇಳಿದ್ವಿ, ಬಟ್ ರೇಟು ಓಕೆ ಓಕೆ ಅನಿಸಿತ್ತು, ಬಟ್ ಕ್ವಾಲಿಟಿ ವೈಸ್ ನಮ್ಗೆ ಅಷ್ಟು ಓಕೆ ಅಂತ ಅನಿಸಿರ್ಲಿಲ್ಲ. ಹಾಗಾಗಿ ಎಲ್ಲೋ ಹೋಗಿ ಸುಮ್ಮನೆ ಯಾಮಾರ್ಕೊಂಡು ಬರೋದು ಯಾಕೆ, ಸುಮ್ಮನೆ ಯಾಮಾರಿಸ್ತಾರಲ್ವ ಕೆಲವೊಬ್ಬರು, ಎಲ್ಲರೂ ಅಲ್ಲ ಕೆಲವೊಬ್ಬರು. ಸೊ ಸುಮ್ಮನೆ ಯಾಕೆ ಆ ರೀತಿ ಎಲ್ಲ ಗೊತ್ತಿರೋರು ಅಂಗಡಿಲೇ ತೊಗೊಳ್ಬೋದಲ್ವ ಅಂತ ಹೇಳಿ, ಸೊ ಗೊತ್ತಿರೋ ಕಡೆನೇ ಹೋಗ್ಬಿಟ್ಟು ತೊಗೊಂಡು ಬಂದ್ವಿ. ಒಂದೇ ಸಲ ಬಜೆಟ್ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು, ಬಟ್ ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಅಲ್ವಾ. ಇವಾಗ ನಾವು ಒನ್ ಟೈಮ್ ತೊಗೊಂಡ್ರೆ ಮತ್ತೇನು ಪದೇ ಪದೇ ಸ್ಟೀಲ್ ಐಟಮ್ಸ್ ಏನು ಚೇಂಜ್ ಮಾಡಲ್ಲ. ಅದೇ ಗ್ಲಾಸ್ ಜಾರು ಆ ಥರ ಎಲ್ಲ ಅಂದರೆ ಹೊಡೆದಾಗುತ್ತಪ್ಪ, ಮತ್ತೇನು ತೊಗೋಬೇಕಾಗುತ್ತೆ ಅನ್ನೋ ಥರ ಇರ್ಬೋದು. ಬಟ್ ಈ ಸ್ಟೀಲ್ ಐಟಮ್ಸ್ ಎಲ್ಲ ಅಂದರೆ ಲೈಫ್ ಲಾಂಗ್ ಇದ್ದೇ ಇರುತ್ತಲ್ವ, ಏನೂ ಆಗಲ್ಲ. ಸೊ ಹಾಗಾಗಿ ಈ ರೀತಿ ಚಿಕ್ಕ ಪ್ಲೇಟ್ಸ್ ಕೂಡ ಬೇಕಿತ್ತು, ಅದನ್ನು ಒಂದು ಅರ್ಧ ಡಜನ್ ತೊಗೊಂಡು ಬಂದಿದ್ದಾಯಿತು. ಹಾಗೆ ಇಂಡಕ್ಷನ್ ಸ್ಟವ್ ಕೂಡ ಇನ್ಮೇಲೆ ಅಡುಗೆ ಮನೇಲಿ ಯೂಸ್ ಮಾಡಬೇಕು, ಅದಕ್ಕೋಸ್ಕರ ಕೂಡ ಸಪ್ರೇಟ್ ಬಾಣಲಿ ಎಲ್ಲನೂ ತೊಗೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆ ಇನ್ನೊಂದು ವಿಚಾರ ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ವ, ಇದು ದೋಸೆ ಹೆಂಚು. ಸೊ ಇದು ಬಂದುಬಿಟ್ಟು ಐರನ್ದು.
ಹಾಗೆ ಇದಕ್ಕೆ ಇನ್ನೊಂದು ಬೇರೆ ಏನೋ ಹೆಸರಿದೆ, ನನಗೆ ಅವ್ರ ಅಂಗಡಿಯವ್ರು ಹೇಳಿದ್ರು, ಮರ್ತೋಗ್ಬಿಟ್ಟಿದೆ. ಸೊ ನಿಮ್ಗೇನಾದ್ರು ನೆನಪಿದ್ರೆ ಖಂಡಿತ ಹೇಳಿ. ಸೊ ಇದನ್ನ ಸೀಸನಿಂಗ್ ಮಾಡಬೇಕಲ್ವ, ಹಾಗಾಗಿ ನಾನು ಬಂದುಬಿಟ್ಟು ಇದನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಡ್ರೈ ಆದಮೇಲೆ ಅದಕ್ಕೆ ಜಾಸ್ತಿ ಎಣ್ಣೆನ ಸ್ಪ್ರೆಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಈ ರೀತಿ ಇಟ್ಟಾಗ ಒಂದು 2-3 ದಿನ ನೀವು ಈ ರೀತಿ ಎಣ್ಣೆ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಇಟ್ಟಾಗ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಸೀಸನಿಂಗ್ ಆಗುತ್ತೆ. ನೆಕ್ಸ್ಟು ನೀವು ದೋಸೆನಾದ್ರು ಹಾಕುವಾಗ ದೋಸೆ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ. ಬಟ್ ಈ ಹಂಚು ಏನಪ್ಪ ಅಂದರೆ ಇದು, ಸಾರಿ ಫ್ರೆಂಡ್ಸ್, ನನಗೆ ಅವ್ರು ಏನೋ ನೇಮ್ ಹೇಳಿದ್ರು ಬಟ್ ನಂಗೆ ನೆನಪಾಗ್ತಿಲ್ಲ. ಬಟ್ ಇದು ಕೆಳಗಡೆ ನೀವೇನಾದ್ರು ಬೀಳ್ಸಿದ್ರೆ ಒಡೆದೋಗುತ್ತೆ, ಓಕೆನಾ. ಸೊ ಆ ಥರ ಇರೋದು. ಬಟ್ ನಾನು ಅಷ್ಟೇನು ಬೀಳ್ಸೋ ಥರ ಎಲ್ಲ ಇದು ನೆಗ್ಲಿಜೆನ್ಸ್ ಇಲ್ಲ, ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಬಟ್ ನಿಜ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಸೊ ಹಾಗಾಗಿ ತೊಗೊಂಡು ಬಂದಿದ್ದೀನಿ. ಸೊ ನೋಡೋಣ, ನೆಕ್ಸ್ಟ್ ಯೂಸ್ ಮಾಡುವಾಗ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇದು ಹೇಗಿದೆ ಏನು ಕ್ವಾಲಿಟಿ ಅಂತೆಲ್ಲ ಅಂದ್ಬಿಟ್ಟು. ಬಟ್ ದೋಸೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಬಂದುಬಿಟ್ಟು ಯಾರ್ದೋ ಮನೇಲಿ ಹೋದಾಗ, ಮೀನ್ಸ್ ಅವ್ರ ಫ್ರೆಂಡ್ ಮನೇಲಿ ನೋಡಿದ್ರಂತೆ, ಅವ್ರು ಮೀನ್ಸ್ ಫ್ಯಾಮಿಲಿ ಫ್ರೆಂಡ್ಸು ಅವ್ರ ಮನೇಲಿ. ಹಾಗಾಗಿ ಇದು ಒಂಥರ ಚೆನ್ನಾಗಿರುತ್ತೆ, ಎಷ್ಟು ದಿನ ಇರುತ್ತೋ ಪರವಾಗಿಲ್ಲ, ಅಷ್ಟು ದಿನನೇ ಯೂಸ್ ಮಾಡು ಅಂತ ಹೇಳಿದರು. ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದಾಯಿತು. ಸೊ ನಾನು ಕಿಚನ್ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡೋದು ಅಷ್ಟೇ ಸ್ನೇಹಿತರೆ. ಸುಮ್ಮನೆ ಬೇಕಾ ಬಿಟ್ಟು ಕಿಚನ್ಗೆ ತೊಗೊಂಡು ಇಟ್ಕೊಳ್ಳೋದ್ರ ಬದಲು ನಮಗೇನು ಅವಶ್ಯಕತೆ ಇದೆ, ಓಕೆನಾ. ಸೊ ಅಷ್ಟರ ಮಟ್ಟಿಗೆ ನಾವು ತೊಗೊಂಡ್ರೆ ಸಾಕಾಗುತ್ತೆ. ಸೊ ಸಮ್ಟೈಮ್ಸ್ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ, ನಮ್ಗೆ ಆಸೆ ಜಾಸ್ತಿ ಅಲ್ವಾ. ಸೊ ಅದು ಬೇಕು ಇದು ಬೇಕು ಅಂತೆಲ್ಲ ತೊಗೊಂಡು ಇಟ್ಕೊಳ್ತೀವಿ. ನಾನು ಅಷ್ಟೇ, ಎಸ್ಪೆಷಲಿ ಸ್ಟೋರೇಜ್ ಬಾಕ್ಸ್ಗಳನ್ನಂತೂ ಸುಮ್ಮನೆ ತೊಗೊಂಡು ಇಟ್ಕೊಳ್ತೀನಿ, ಆಮೇಲೆ ಊರಿಗೆ ಹಾಕ್ತೀವಿ. ಸೊ ಈ ರೀತಿ ಆಸೆ ಏನು ಮಾಡೋಕ್ಕಾಗಲ್ಲ. ಬಟ್ ನಾನು ಹೇಳೋದು ಅಷ್ಟೇ. ಸೊ ಆಲ್ಮೋಸ್ಟ್ ಈ ಥರ ಸ್ಟೀಲ್ ಐಟಮ್ಸ್ಗಳು ಅಥವಾ ಗಟ್ಟಿ ಪ್ಲಾಸ್ಟಿಕ್ಸ್ ಇರುತ್ತಲ್ವ, ಆ ಥರದ್ದು ತೊಗೊಂಡ್ರೆ ಬೆಟರು. ನೀವಿನ್ನು ಗ್ಲಾಸ್ ಜಾರೆಲ್ಲ ಪ್ರಾಪರಾಗಿ ಮೇಂಟೈನ್ ಮಾಡೋಕ್ಕೆ ಬರುತ್ತೆ, ನಿಮ್ಗೆ ಐಡಿಯಾ ಇದೆ ಅಂತ ಅಂದರೆ ನೀವು ಖಂಡಿತ ತೊಗೋಬೋದು. ಬಟ್ ನನ್ನ ಕೈಲಂತೂ ನಿಜವಾಗ್ಲೂ ಅದೆಲ್ಲ ನಿಲ್ಲೋದೇ ಇಲ್ಲ. ಏನಂದರೆ ತುಂಬ ಬೇಗನೆ ಹಾಳಾಗೋಗ್ಬಿಡುತ್ತೆ, ಮೀನ್ಸ್ ಒಡೆದೋಗೋದು ಜಾಸ್ತಿ ಕೈ ಜಾರಿ. ಹಾಗಾಗಿ ನಾನು ಆದಷ್ಟು ಆ ಥರ ಐಟಮ್ಸ್ಗಳನ್ನ ಕಡಿಮೆ ತೊಗೊಳ್ತೀನಿ. ಹಾಗೆಯೇ ಈ ಒಂದು ಹೊಸ ಬಾಣಲಿಗಳಾಗಬಹುದು ಡೈಲಿ ಯೂಸಿಗೆ ತೊಗೊಂಡಿದ್ದ ಇನ್ನೂ ಒಂದು ಇಂಟೆನ್ಷನ್ ಏನಪ್ಪ ಅಂತ ಅಂದರೆ, ನಾನು ಆದಷ್ಟು ಇನ್ಮೇಲೆ ಕುಕ್ಕಿಂಗ್ ವೀಡಿಯೋಸನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬಲ್ಲಿ. ಸೊ ಮೀನ್ಸ್ ನೋಡ್ತಾ ಇರ್ಬೋದು, ಇವಾಗ ಡೈಲಿ ವ್ಲಾಗ್ ಮಾಡ್ತೀನಿ ಅಲ್ವಾ. ಸೊ ಡೈಲಿ ವ್ಲಾಗಲ್ಲೇ ಸ್ವಲ್ಪ ರಿಂಗ್ ಲೈಟ್ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿಕೊಂಡು, ಹಾಗೆ ಒಳ್ಳೆ ರೆಸಿಪಿ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಪ್ಲ್ಯಾನಲ್ಲಿದ್ದೀನಿ. ಸೊ ಅದಕ್ಕೂ ಕೂಡ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ಪಾತ್ರೆಗಳನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಮುಂಚೆ ಇದ್ದಿದ್ದೇನೆಂದರೆ ನಾನ್ ಸ್ಟಿಕ್ ಪಾತ್ರೆ ಇತ್ತಲ್ವ, ಸೊ ಅದೆಲ್ಲ ಬಂದು ಕೋಟಿಂಗ್ ಎಲ್ಲ ಬಿಡ್ತಾ ಇತ್ತು. ಹಾಗೆ ವೀಡಿಯೋದಲ್ಲೂ ಕೂಡ ಕ್ಲಾರಿಟಿ ಬರ್ತಾ ಇರಲಿಲ್ಲ. ತುಂಬ ಜನ ನಮ್ಮ ವ್ಯೂವರ್ಸ್ ಕೂಡ ಕಮೆಂಟ್ ಮಾಡಿದರು, ಮೇಡಮ್ ಇದನ್ನು ಚೇಂಜ್ ಮಾಡಿ ಪಾತ್ರೆ ಈ ಥರ ಯೂಸ್ ಮಾಡಬೇಡಿ ಅಂತ ಹೇಳಿ. ಸೊ ಹಾಗಾಗಿ ಇದನ್ನೆಲ್ಲನೂ ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಲಂಚ್ ಬಾಕ್ಸ್ ಬಂದು ನನ್ನ ಹಸ್ಬೆಂಡ್ಗೆ, ನಂಗೆ ತುಂಬ ಇದೆ ಬಟ್ ಅವ್ರಿಗೆ ಒಂದು ಬೈಕಲ್ಲಿ ನೀಟಾಗಿ ಫಿಟ್ ಆಗಬೇಕು, ಸೈಡ್ ಬ್ಯಾಗಲ್ಲಿ ಆ ಥರ ಇರೋದು ಬೇಕು ಅಂತ ಅಂದ್ಬಿಟ್ಟು ಈ ರೀತಿ ಸ್ಕ್ವಯರ್ ಶೇಪಲ್ಲಿ ತೊಗೊಂಡಿದ್ದು. ಖಂಡಿತ ನೀವು ಕೂಡ ಒಳ್ಳೆ ಕಲೆಕ್ಷನ್ಸ್ ಇರುವಂತಹ ಕಿಚನ್ ಐಟಮ್ಸ್ನ ತೊಗೊಳ್ಳಿ. ಬಟ್ ಏನಂದರೆ ಅನಾವಶ್ಯಕವಾಗಿ ಬೇಡ ಅಂತ ಹೇಳ್ತೀವಿ. ಸೊ ಹಾಗೆ ನಾವು ಇಲ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಬಿಟ್ಟು ಒಂದೇ ಸಲ ತುಂಬ ಜಾಸ್ತಿ ಬಜೆಟಲ್ಲೇ ತೊಗೊಂಡು ಬಂದುಬಿಟ್ವಿ ಅಂತ ಅನ್ನಿಸ್ತು. ಬಟ್ ನನ್ನ ಹಸ್ಬೆಂಡ್ ಅಷ್ಟೇ ಹೇಳಿದ್ದು, ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ನೀನೇನು ಮತ್ತೆ ನೆಕ್ಸ್ಟ್ ಇಯರ್ ತೊಗೊಳಕ್ಕೆ ಹೋಗ್ತೀಯಾ, ಇಲ್ಲ ಅಲ್ವಾ ಬಿಡು ಅಂತ ಅಂದ್ಬಿಟ್ಟು, ನನಗೂ ಸರಿ ಬಿಡು ಓಕೆ ಅಂತ ಅನ್ನಿಸ್ತು. ಹಾಗಾಗಿ ನಾನು ಕೂಡ ಸುಮ್ಮನೆ ಆದೆ. ಸೊ ಐ ಹೋಪ್ ಫ್ರೆಂಡ್ಸ್, ಇವತ್ತಿನ ಈ ಒಂದು ವ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ. ಸೊ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಗೊತ್ತಲ್ಲ. ಸೊ ಮಿಸ್ ಮಾಡದೆ ವ್ಲಾಗ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೋ ಗೊತ್ತಿಲ್ಲ, ಚಾನಲ್ ಸಬ್ಸ್ಕ್ರೈಬರ್ಸ್ ಅಂತೂ ತುಂಬಾ ಹೋಲ್ಡ್ ಆಗಿಬಿಟ್ಟಿದ್ದಾರೆ. ಮೀನ್ಸ್ ತುಂಬ ಜನ 1 2 3 ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ, ಮತ್ತು ಹಾಗೆ ಡೌನ್ ಆಗ್ತಾಯಿದೆ. ಸೊ ಅದೊಂದು ತುಂಬ ಬೇಜಾರಿದೆ ವ್ಲಾಗ್ ಮಾಡೋಕ್ಕೆ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಕೂಡ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಇದ್ದೀನಿ. ಥ್ಯಾಂಕ್ ಯು.